ಮೇಡಮ್ ಯಜಮಾನರಲ್ಲಿದ್ದಾರೆ? ಮೇಲ್ಗಡೆ ಅದಕ್ಕೆ ರೂಮಲ್ಲಿದ್ದಾರೆ. ಓ ಹೌದಾ, ಸರಿ ಬಿಡಿ, ನಾನು ಆಮೇಲೆ ಮಾತಾಡ್ತೀನಿ. ಸುಬ್ಬು, ಒಂದು ನಿಮಿಷ. ಕೊನೆಗೂ ನೀನು ನನ್ನ ಮಾತಿಗೆ ಬೆಲೆ ಕೊಡಲಿಲ್ಲ ಅಲ್ವಾ? ನಾನು ನಿಮ್ಮ ಮಾತಿಗೆ ಬೆಲೆ ಕೊಡಲಿಲ್ವಾ? ಏನು ಹೇಳ್ತಾ ಇದ್ದೀರಾ ನೀವು? ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀರಾ? ಸುಬ್ಬು, ನಾನು ಫೋನಲ್ಲಿ ಹೇಳಿದ್ದೇನು, ನೀನು ಮಾಡ್ತಿರೋದೇನು? ನಾನು ಅಷ್ಟೆಲ್ಲ ಹೇಳಿದ್ದು ನೀನು ಒಳ್ಳೇದಕ್ಕೋಸ್ಕರನೇ ಸುಬ್ಬು. ಆದರೂ ನೀನು ನನ್ನ ಮಾತನ್ನ ಮೀರಿ ನಿನಗೆ ಹೇಗೆ ಬೇಕೋ ಹಾಗೆ ಮಾಡ್ತಿದ್ಯಲ್ಲ, ನಿಜವಾಗ್ಲೂ ನನಗೆ ತುಂಬ ಬೇಜಾರಾಗ್ತಿದೆ ಸುಬ್ಬು. ಮೇಡಮ್, ನನ್ನಿಂದ ನಿಮಗೆ ಬೇಜಾರಾಗಿದ್ದರೆ ದಯವಿಟ್ಟು ಕ್ಷಮಿಸ್ಬಿಡಿ. ನಿಮ್ಮ ಮಾತು ಮೀರೋ ಉದ್ದೇಶ ನನಗೆ ಯಾವತ್ತೂ ಇಲ್ಲ. ಆದರೆ ನೀವು ಯಾವ ವಿಷಯದ ಬಗ್ಗೆ ಮಾತಾಡ್ತಿದ್ದೀರಾ ಅಂತಲೇ ನನಗೆ ಅರ್ಥ ಆಗ್ತಾ ಇಲ್ಲ. ಸುಳ್ಳು ಹೇಳ್ಬೇಡ ಸುಬ್ಬು. ನಾನು ಫೋನ್ ಮಾಡಿ ನಿನ್ನ ಹತ್ರ ಹೇಳ್ದಾಗ್ಲೂ ನೀನು ನನ್ನ ಮಾತಿಗೆ ಸರಿ ಅಂತ ಒಪ್ಕೊಂಡೆ. ಓ ಹೌದು, ಸುರೇಂದ್ರ ಸರ್ ಫೋನ್ ಮಾಡಿ ವಿಷಯನ ಡೈವರ್ಟ್ ಮಾಡಬೇಡ ಸುಬ್ಬು. ನೀನು ನನ್ನ ತಮ್ಮನ ಥರ ಕಣೋ. ನಾನು ಏನೇ ಮಾಡಿದ್ರು ನಿನಗೆ, ನಿನ್ನ ಫ್ಯಾಮಿಲಿಯವ್ರಿಗೆ ಒಳ್ಳೇದಾಗ್ಲಿ ಅನ್ನೋ ಒಂದು ಉದ್ದೇಶದಿಂದ ಹೇಳ್ತೀನಿ ಅಷ್ಟೆ. ಆದರೆ ನೀನು ನನ್ನ ಮಾತನ್ನ ತಾತ್ಸಾರ ಮಾಡ್ತಿದ್ಯಾ. ಇವತ್ತು ನಿನಗೆಲ್ಲ ಚೆನ್ನಾಗಿದೆ ಅಂತ ಅನ್ನಿಸ್ಬಹುದು, ಆದರೆ ನಾಳೆ ಹೋಗಿ ಇದೇ ವಿಷಯ ನಿನಗೆ ಫ್ಯೂಚರಲ್ಲಿ ಮುಳ್ಳಾಗತ್ತೆ. ಇವತ್ತೇ ಕೊನೆ ಸುಬ್ಬು. ಈ ವಿಷಯದ ಬಗ್ಗೆ ಇನ್ನು ಮುಂದೆ ನಿನ್ನ ಹತ್ರ ನಾನು ಯಾವತ್ತೂ ಮಾತಾಡೋದಿಲ್ಲ. ನಿನಗೆ ಹೇಗೆ ಅನ್ಸುತ್ತೋ ನೀನು ಹಾಗೆ ಮಾಡು. ಆದರೆ ಏನೇ ಮಾಡಿದ್ರೂ ಒಂದು ಸಲ ಯೋಚನೆ ಮಾಡಿ ಮಾಡು. ನಿನ್ನ ಹಿತೈಷಿಯಾಗಿ ನಾನು ನಿನಗಿಷ್ಟು ಮಾತ್ರ ಹೇಳಬಹುದು ಅಷ್ಟೇ. ವಂದನಾ ಮೇಡಮ್ ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂತ ನನಗೆ ಅರ್ಥ ಆಗ್ತಾ ಇಲ್ವಲ್ಲ. ಅವ್ರೇನಾದರೂ ನನ್ನ ಅಪಾರ್ಥ ಮಾಡ್ಕೊಂಡಿದ್ದಾರಾ? ಇರಲಿ, ವಿಷಯ ಏನು ಅಂತ ತಿಳ್ಕೊಂಡು ಆಮೇಲೆ ಹೋಗಿ ಕ್ಷಮೆ ಕೇಳೋಣ. ಸುರೇಂದ್ರ, ಡಾಕ್ಟರ್ ಏನು ಹೇಳಿದ್ರು? ಅಣ್ಣ, ಡಾಕ್ಟ್ರು ಇಲ್ಲೇ ಎಲ್ಲೋ ಬಂದಿದ್ರಂತೆ. ನಾನು ಫೋನ್ ಮಾಡಿದ ತಕ್ಷಣ ಇಮಿಡಿಯೇಟಾಗಿ ಬರ್ತೀನಿ ಅಂತ ಹೇಳಿದ್ರು. ಸರಿ. ಅದಕ್ಕೆ ಜ್ಯೂಸ್ ತಗೊಳ್ಳಿ. ನನಗೇನು ಬೇಡ, ನನಗಟ್ಲಲ್ಲಿ ಏನೂ ಇಳಿಯೋದಿಲ್ಲ. ಹೀಗಂದ್ರೆ ಹೇಗಕ್ಕ? ನೀನು ನೆನ್ನೆಯಿಂದ ಏನೂ ತಗೊಂಡಿಲ್ಲ, ಜ್ಯೂಸ್ ಆದರೂ ಕುಡಿ. ನೀನು ಏನು ತಲೆ ಕೆಡಿಸ್ಕೋಬೇಡ, ಸಮಾಧಾನ ಮಾಡ್ಕೋ. ಏನೇ ಕಷ್ಟ ಇದ್ರೂ ನಾನು ಸಾಲ್ವ್ ಮಾಡ್ತೀನಿ. ದಯವಿಟ್ಟು ಜ್ಯೂಸ್ ಕೊಡಿ. ಬೇಡ ವೀರು, ನನಗೇನು ಬೇಡ. ಡಾಕ್ಟ್ರು ಬರೋಷ್ಟರಲ್ಲಿ ಸ್ವಲ್ಪ ಜ್ಯೂಸ್ ಕುಡಿಯಕ್ಕ. ನಿನ್ನೆಯಿಂದ ಏನು ತಿಂದಿಲ್ಲ ನೀನು. ನಾನೇನು ತಗೊಂಡ್ರು ಅದು ನನ್ನ ಪಾಲಿಗೆ ವಿಷ ಆಗುತ್ತೆ. ಮನಸ್ಸೇ ಸರಿ ಇಲ್ಲ ಅಂದಮೇಲೆ ಆ ಮನುಷ್ಯ ಬದುಕಿದ್ದು ಏನು ಪ್ರಯೋಜನ? ಅಕ್ಕ, ನೀನು ಇಷ್ಟೊಂದು ನೊಂದ್ಕೊಂಡ್ರೆ ನಾನು ಬದುಕಿದ್ದು ವ್ಯರ್ಥ. ಅನ್ನ ನೀರು ನಿದ್ದೆ ಬಿಟ್ಟು ನನಗೂ ಹೇಳ್ದೇ ಇರುವಂಥದ್ದು ಏನಾಯ್ತಕ್ಕ? ಹೇಳ್ತೀನಿ ವೀರು, ನಿನ್ನ ಹತ್ರ ಅಲ್ದೆ ಇನ್ಯಾರ ಹತ್ರ ಹೇಳಿ? ನಾನು ಪಾಪಿ ವೀರು. ಈ ವಿಷಯ ನಿನ್ನ ಹತ್ರ ಹೇಳಕ್ಕೆ ನನಗೆ ಬೇಜಾರಾಗ್ತಿದೆ. ಓ, ಅಂಥದ್ದು ಏನಾಯ್ತು ನಿನಗೆ? ನಾನು ಪ್ರಾಣನೇ ಕೊಡ್ತೀನಿ ಅಂತ ನಿನಗೆ ಗೊತ್ತು. ಅಂಥದ್ರಲ್ಲಿ ಈ ವಿಷಯನ ಮುಚ್ಚಿಡ್ತಾ ಇದೆಯಲ್ಲ, ಏನಾಯ್ತು ಹೇಳು. ವೀರು, ಅದು ನೀನು ದೊಡ್ಡಪ್ಪ, ಅಪ್ಪ, ಅದು ಡಾಕ್ಟರ್ ಬಂದ್ರು. ಡಾಕ್ಟರ್ ಬನ್ನಿ. ಬನ್ನಿ. ಏನಾಯ್ತು ಡಾಕ್ಟರ್, ಅಕ್ಕ ನಿನ್ನೆಯಿಂದ ಏನು ತಿಂದಿಲ್ಲ, ತುಂಬ ಸುಸ್ತಾಗಿದ್ದಾಳೆ, ಕೆಳಗೆ ಬಿದ್ದುಬಿಟ್ಟಿದ್ಲು. ಓಕೆ, ನಾನು ಬಂದಿದ್ದೀನಲ್ಲ, ನಾನು ನೋಡ್ತೀನಿ. ಇವೆಲ್ಲ ಹೊರಗಡೆ ಇರಿ. ಅಂದ್ಬಿಟ್ರೆ ಏನ್ ಮಾಡ್ತೀರಾ ನೋಡಿ? ಮನುಷ್ಯನಿಗೆ ಮೈ ಮೇಲೆ ಗಾಯ ಆದ್ರೆ ಒಂದೆರಡು ದಿನ ಉರಿ ಜಾಸ್ತಿನೇ ಇರುತ್ತೆ. ಆದ್ರೆ ಈ ಲವ್ ಪೇಲೂರ್ ಅನ್ನೋ ಗಾಯ ಇದೆಯಲ್ಲ, ಅದು ಮನಸ್ಸಿಗಾಗೋ ಗಾಯ. ಅದನ್ನ ನೀವು 3 ಜನ ಹೋಗಿ ಪರ ಪರ ಅಂತ ಕೆರೆದು ಹುಣ್ಣಾಗೋ ಥರ ಮಾಡ್ತೀರಾ? ಅವಾಗ ಇಂದ್ರಮ್ಮ ಹೆಣ್ಣು ಹುಲಿಯಾಗಿ ಬಂದು ನಿಂತು ನಿಮ್ಮನ್ನೆಲ್ಲ ಹೋಗೋದು ಉಪ್ಪಿನಕಾಯಿ ಹಾಕಿ ಥೂ 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 ಅಂತ ಔಟ್ ಅಂದ್ಬಿಡ್ತಾಳೆ. ಅವಾಗ ಏನು ಮಾಡ್ತೀರಾ? ಮೊದಲು ವರಲಕ್ಷ್ಮಿನ ಮದುವೆ ಆಗಲಿ, ಆಮೇಲೆ ಏನು ಬೇಕಾದರೂ ಕಿತ್ತು ಗುಡ್ಡೆ ಹಾಕೊಂಡ್ರಿ. ಮದುವೆ ಕೆಲಸದವ್ ನಡೀರಿ ಒಳಗೆ. ವಿಶಾಲು, ಬೀಗ್ರು ಹೇಳ್ತಾ ಇರೋದು ನಿಜ. ಈ ಟೈಮಲ್ಲಿ ತುಂಬ ಸೂಕ್ಷ್ಮವಾಗಿರಬೇಕು. ಒಂದು ಮಾತು ಹೆಚ್ಚು
ಒಂದು ಮಾತು ಕಡಿಮೆ ಮಾತಾಡೋ ಹಾಗಿಲ್ಲ. ನೀವು ಅಲ್ಲಿ ಹೋಗೋದು, ಶ್ರೀವಳ್ಳಿ ಹತ್ರ ಮಾತಾಡೋದು, ಅಪ್ಪಿ ತಪ್ಪಿ ಅವಳಿಗೆ ಸಮಾಧಾನ ಮಾಡೋ ಬರದಲ್ಲಿ ಮತ್ತಿನ್ನೇನೋ ಹೇಳೋದು, ಇಂದ್ರಮೂರು ಅದನ್ನೇ ಇಟ್ಕೊಂಡು ಗಲಾಟೆ ಮಾಡೋದು, ಇದೆಲ್ಲ ಬೇಕಾ? ಆಹಾ, ಅನಂತ ಶಯನ, ಪದ್ಮನಾಭ, ಎಂತ ಮಾತಾಡಿದ್ರಿ? ನೀವು ಅಷ್ಟೇ ಬೀಗ್ರೆ, ಒಂದೊಂದ್ಸಲಿ ಒಳ್ಳೆ ರೀತಿ ಯೋಚನೆ ಮಾಡಿ ಮಾತಾಡ್ತೀರ. ಅಯ್ಯೋ, ನೀವು ಈ ರೀತಿ ಮಾತಾಡ್ಬಿಟ್ರೆ ನನಗೆ ನಾಚಿಕೆ ಆಗತ್ತೆ. ನೀವೇನು ಮಕ ನೋಡ್ಕೊತಾ ನಿಂತಿದ್ದೀರಾ? ಹೋಗಿ ಒಳಗ್ ದೊಂಡಿ ಹಂಗ್ ಕೆಲ್ಸ ಅದೇ. ಬನ್ನಿ, ಮೊದ್ಲು ನೀನು ಹೋಗವ ತಾಯಿ, ಬರ್ತೀನಿ. ಅಂತೂ ಈ ರೀತಿ ಒಂದೊಂದ್ಸರಿ ಈ ಮನೆಗೆ ನಿಮ್ಮಿಂದ ಉಪಯೋಗ ಆಗುತ್ತೆ. ನೋಡಿ ಮತ್ತೆ ಹೊಗಳ್ತಾ ಇದ್ದೀರಾ ನನ್ನ. ನೀವಂಗ ಹೊಗಳ್ಬೇಡಿಪ್ಪ. ನನಗೇನಪ್ಪ, ಈ ಮನೆಗೆ ಒಳ್ಳೇದಾಗ್ಬೇಕು, ಈ ಮನೆ ಅರಮನೆ ಆಗ್ಬೇಕು, ಈ ಅರಮನೆಗೆ ಮಹಾರಾಣಿ ಅಂತವಳು ಸೊಸೆಯಾಗಿ ಬರಬೇಕು ಅನ್ನೋದಷ್ಟೇ ನನ್ನ ಆಸೆ. ಮಾವ, ಮಾವ ಏನಾಯ್ತು ಅಮ್ಮನಿಗೆ? ಅಮ್ಮ ಮಗ ಇಬ್ರು ಒಂದೊಂದ್ಸಲಿ ಒಂದೊಂದ್ ಥರ ಆಡ್ತಾರಲ್ಲ. ಮೊದಲು ಇವರಿಬ್ಬರಿಗೆ ತಾಯ್ತ ಕಟ್ಸ್ಬೇಕು.